ಮಾರ್ನಿಂಗ್, ನಾನು ನವಿತಾ ಅಜಯ್. ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ಚಾಣಕ್ಯ ರಣತಂತ್ರವನ್ನ ಹೆಣೆದಿದ್ದು ಬಿಜೆಪಿ ನಾಯಕರ ಜೊತೆಗೆ ಅಮಿತ್ ಶಾ ಸರಣಿ ಸಭೆಯನ್ನ ನಡೆಸಿದ್ದಾರೆ. ಟಿಕೆಟ್ ಹಂಚಿಕೆಯ ಗೊಂದಲದಲ್ಲಿ ಆಗಿರುವ ಡ್ಯಾಮೇಜ್ ಬಗ್ಗೆಯೂ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಚುನಾವಣೆ ಗೆಲ್ಲೋದಕ್ಕೆ ಏನೆಲ್ಲ ರಣತಂತ್ರಗಳನ್ನ ಹೆಣಿಬೇಕು ಅನ್ನೋದರ ಕುರಿತು ಚರ್ಚೆಯನ್ನು ನಡೆಸಲಾಗಿದ್ದು, ಖಾಸಗಿ ಹೋಟೆಲ್ನಲ್ಲಿ ನಡೆದ ಅಮಿತ್ ಶಾ ಅವರ ಮೀಟಿಂಗ್ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಿಎಸ್ವೈ ಚುನಾವಣಾ ಪ್ರಚಾರ ಮತ್ತು ತಂತ್ರಗಾರಿಕೆಯ ಬಗ್ಗೆ ಸಭೆಯನ್ನ ನಡೆಸಲಾಗಿದೆ. ಈ ಸಭೆಯಲ್ಲಿ ಭಾಗಿಯಾಗಿದ್ರು ಬೊಮ್ಮಾಯಿ, ಹಾಗೆಯೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಏನೆಲ್ಲ ರಣತಂತ್ರಗಳನ್ನ ಹೆಣಿಬೇಕು, ಯಾವ ರೀತಿಯಾಗಿ ತಂತ್ರಗಾರಿಕೆಗಳನ್ನು ಮಾಡಬೇಕು, ಚುನಾವಣಾ ಪ್ರಚಾರವನ್ನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆಯೂ ಚರ್ಚೆ ನಡೆದಿದೆ. ಇಷ್ಟು ಮಾತ್ರ ಅಲ್ಲ, ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಎಲ್ಲೆಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಆ ಒಂದು ಪ್ರಚಾರ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆನೂ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ಯಾವುದೇ ಕಾರಣಕ್ಕೂ ವಿಪಕ್ಷಗಳನ್ನ ಬಿಡಬಾರ್ದು, ಟಾರ್ಗೆಟ್ ಮಾಡಬೇಕು ಅನ್ನುವಂತಹ ಪಾಠವನ್ನ ಮಾಡಿದ್ದಾರೆ. ಟಿಕೆಟ್ ಹಂಚಿಕೆ ಗೊಂದಲದ ಡ್ಯಾಮೇಜ್ ಬಗ್ಗೆನೂ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ಸದ್ಯ ಬೆಂಗಳೂರಲ್ಲೇ ಇದ್ದಾರೆ ಅಮಿತ್ ಶಾ ಅವರು. ಇವತ್ತು ಕರ್ನಾಟಕ ಪಂಚಾಯತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಟಿಕೆಟ್ ಹಂಚಿಕೆಯ ಗೊಂದಲ ಮಾತ್ರ ಅಲ್ಲ, ಅನೇಕ ತಂತ್ರಗಳನ್ನ ಕೂಡ ಹೆಣೆಯಲಾಗಿದೆ. ಪಂಚವ್ಯೂಹಗಳನ್ನ ಆಲ್ರೆಡಿ ಅಮಿತ್ ಶಾ ಅವರು ಹೆಣೆದಿದ್ದು, ಮೋದಿ ಎಂಟ್ರಿಗೂ ಮುನ್ನ ಬಂಡಾಯ ಎಲ್ಲವೂ ಶಮನ ಆಗಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವ ಸಂದರ್ಭದಲ್ಲಿ, ಪ್ರಚಾರಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಈ ಬಂಡಾಯ ಎಲ್ಲೂ ಕಾಣಿಸಬಾರ್ದು. ಏನೋ ಲಿಂಗಾಯತ ಡ್ಯಾಮೇಜ್ ಇದೆಯಲ್ಲ, ಈಗಾಗಲೇ ಲಿಂಗಾಯತ ವಿರೋಧಿ ಅನ್ನೋ ಹಣೆಪಟ್ಟಿ ಈಗ ಬಿಜೆಪಿಗೆ ಬರ್ತಾ ಇದೆಯಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ವಿಪಕ್ಷಗಳು ಇದೇ ವಿಚಾರವನ್ನ ಅಸ್ತ್ರವನ್ನಾಗಿ ಇಟ್ಟುಕೊಂಡಿದೆಯಲ್ಲ, ಅದನ್ನ ಕಂಟ್ರೋಲ್ ಮಾಡುವ ಬಗೆ ಹೇಗೆ? ಕೇವಲ ಆಪರೇಷನ್ ಆಗ್ತಾ ಇದೆ ಬಿಜೆಪಿಯಿಂದ, ಅದೇ ಆಪರೇಷನ್ ಈಗ ರಿವರ್ಸ್ ಆಪರೇಷನ್ ಆಗಬೇಕು ಅನ್ನೋದ್ರ ಬಗ್ಗೆನೂ ಈಗ ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚೆ ಪ್ರಚಾರ, ಹಾಗೇನೆ ಅವರು ಬಂದ ಮೇಲೆ ಯಾವುದೇ ರೀತಿಯ ಬಂಡಾಯ ಇರಬಾರ್ದು ಅನ್ನುವಂತಹ ವಿಚಾರ, ವಿಪಕ್ಷಗಳ ಅಗ್ರಜರಿಗೆ ಖೆಡ್ಡಾವನ್ನ ಹೊಡೋದು, ಪ್ರಚಾರದ ವೈಖರಿಗೆ ವೇಗವನ್ನ ಕೊಡೋದು ಸೇರಿದಂತೆ ಅನೇಕ ರಣತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖವನ್ನ ತೋರಿಸಿ ಮತವನ್ನ ಸೆಳಿಬೇಕು. ದಲಿತ, ಒಕ್ಕಲಿಗ, ಲಿಂಗಾಯತರ ಓಲೈಕೆಯಷ್ಟೇ ಇಲ್ಲಿ ಗುರಿಯಾಗಿಸಿಕೊಂಡು ಪ್ರಚಾರವನ್ನ ಮಾಡಬೇಕು. ಪ್ರಚಾರದುದ್ದಕ್ಕೂ ಸ್ಥಳೀಯ ಹರಿಕಾರನ ನೆನಪಿಸಿಕೊಂಡು ಅಲ್ಲಿ ಪ್ರಚಾರವನ್ನ ಮಾಡಬೇಕು. ಇದು ಮತ ಸೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಕಾಂಗ್ರೆಸ್ ಕಾಲದಲ್ಲಿ ನಡೆದಂತಹ ಹಗರಣಗಳು, ಆ ಕಾಲದಲ್ಲಿದ್ದಂತಹ ಸಮಸ್ಯೆಗಳು, ಇನ್ನೂ ಬಗೆಹರಿಯದೇ ಇರುವಂತಹ ಸಮಸ್ಯೆಗಳು, ಆ ಕಾಲದಿಂದಲೂ ಆ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪಿಸಬೇಕು. ಜೆಡಿಎಸ್ ಮೇಲೆ ಈಗಾಗಲೇ ಅಮಿತ್ ಶಾ ಅವರೇ ಮಂಡ್ಯದಿಂದನೂ ಕೂಡ ಹೇಳಿದ್ರು ಈ ವಿಚಾರ, ಕುಟುಂಬ ರಾಜಕಾರಣದ ವಿಚಾರ. ಸೊ ಕುಟುಂಬ ರಾಜಕೀಯವನ್ನ ಅಸ್ತ್ರವನ್ನಾಗಿ ನೀವು ಪ್ರಯೋಗ ಮಾಡಬೇಕು, ಇದನ್ನೇ ಪದೇ ಪದೇ ಹೇಳಬೇಕು. ಮೀಸಲಾತಿ, ಡಬಲ್ ಇಂಜಿನ್ನ ಪ್ರಯೋಜನಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಅವಹೇಳನಕಾರಿಯಾಗಿ ಮಾತನಾಡೋದು, ನಿಂದನೆಗಳನ್ನ ಮಾಡೋದು, ಎಲ್ಲವನ್ನ ಬಿಟ್ಟು ಅಭಿವೃದ್ಧಿಯ ವಿಚಾರವನ್ನಷ್ಟೇ ಮಾನದಂಡವಾಗಿ ಇಟ್ಟುಕೊಂಡು ಚುನಾವಣೆಯನ್ನ ಗೆಲ್ಲೋದಕ್ಕೆ, ಮತವನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಈಗಾಗಲೇ ಪಾಠವನ್ನ ಮಾಡಿದ್ದಾರೆ. ಚುನಾವಣಾ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದು, ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಈ ತಂತ್ರಗಾರಿಕೆಯ ಮೂಲಕ ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇನ್ನು ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಸರಣಿ ಸಭೆಯನ್ನ ಮಾಡಿದ್ರು. ಆಲ್ಮೋಸ್ಟ್ 11:30 ಆಗಿದೆ ಈ ಒಂದು ಸಭೆ ಮುಗಿಯುವಷ್ಟು ಹೊತ್ತಿಗೆ. ನಿನ್ನೆ ಕೂಡ ಅಮಿತ್ ಶಾ ಅವರು ಇಲ್ಲೇ ಇದ್ರು, ಯಾಕಂದ್ರೆ ಇವತ್ತು ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಬೇಕಾಗಿದೆ. ಇವತ್ತು ಅವರು ಕರ್ನಾಟಕ ಪಂಚಾಯತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆದ್ರೆ ಅದಕ್ಕೂ ಮುನ್ನ ಸರಣಿ ಸಭೆಗಳನ್ನ ಮಾಡಿದ್ರು. ಸರಣಿ ಸಭೆಯಲ್ಲಿ ಚುನಾವಣಾ ಪ್ರಚಾರ, ರಣತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಅನೇಕ ವಿಚಾರಗಳು ಬಿಜೆಪಿಗೆ ಒಂದಷ್ಟು ಮುಳುವಾಗುವಂತಹ ಸಾಧ್ಯತೆ ಇದೆ. ಅದು ಲಿಂಗಾಯತ ವಿಚಾರ ಆಗಿರ್ಬೋದು, ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು. ಈ ಹಿನ್ನೆಲೆಯಲ್ಲಿ ಇವೆಲ್ಲವನ್ನ ಈಗ ತೊಡೆದು ಹಾಕಿ ಮತವಾಗಿ ಕನ್ವರ್ಟ್ ಮಾಡೋದಕ್ಕೆ ಚುನಾವಣಾ ಚಾಣಕ್ಯ ಯಾವ ರೀತಿಯಾಗಿ ಪಾಠ ಮಾಡಿದ್ದಾರೆ, ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ? ಖಂಡಿತವಾಗ್ಲೂ ಮುಖ್ಯವಾಗಿ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ನೀವು ಗಮನಿಸಿರ್ಬೋದು, ಕಳೆದ ಒಂದು ವಾರದಿಂದ ಬಿಜೆಪಿ ಮಟ್ಟದಲ್ಲಿ ಒಂದಷ್ಟು
ಕಳೆದ ಒಂದು ವಾರಗಳಿಂದನೂ ಕೂಡ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಡ್ಯಾಮೇಜ್ ಆಗುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿರುವಂತದ್ದು, ಅದನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಅಮಿತ್ ಶಾ ಅವರು ರಾಜ್ಯದ ನಾಯಕರಿಗೆ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಮತ್ತು ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರಿದ್ದಾರೆ. ಇದರಿಂದ ಇಲ್ಲ ಒಂದ್ ಕಡೆಗೆ ಲಿಂಗಾಯತ ಸಮುದಾಯ ಅನ್ನುವಂಥದ್ದು ದೂರ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ಈಗಾಗಲೇ ರಾಜ್ಯದ ನಾಯಕರು ಕೂಡ ಒಂದಷ್ಟು ಸಭೆಯನ್ನ ಮಾಡಿ ಯಾವ ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ನಿರ್ಧಾರವನ್ನ ಕೂಡ ಹೈಕಮಾಂಡ್ ನಾಯಕರಿಗೆ ಅಂದ್ರೆ ಅಮಿತ್ ಶಾ ಅವರಿಗೆ ಗಮನಕ್ಕೆ ತರುವಂತ ಒಂದು ಕೆಲಸವನ್ನ ಮಾಡಿದರೆ. ನವಿತಾ, ಎಲ್ಲೋ ಒಂದ್ ಕಡೆಗೆ ಈಗಾಗಲೇ ಚುನಾವಣೆ ಇರುವಂತಹ ಕಾರಣಕ್ಕೋಸ್ಕರವಾಗಿ ಲಿಂಗಾಯತ ವೋಟ್ ಬ್ಯಾಂಕ್ ಮುಖಾಂತರವಾಗಿನೇ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆ ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಅದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಕೂಡ ಅಮಿತ್ ಶಾ ಅವರು ಸಮ್ಮತಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಚುನಾವಣೆ ಇರತಕ್ಕಂಥ ಕಾರಣಕ್ಕೋಸ್ಕರವಾಗಿ ಅದೇ ಒಂದು ಸಮುದಾಯವನ್ನ ಘೋಷಣೆ ಮಾಡಿದ್ರೆ ಬರೀ ಲಿಂಗಾಯತ ಸಮುದಾಯ ಮಾತ್ರ ಏನು ಬಿಜೆಪಿ ಪರವಾಗಿ ಬರ್ಬೋದು, ಆದ್ರೆ ಬೇರೆ ಸಮುದಾಯ ಎಲ್ಲವೂ ಕೂಡ ಒಂದು ರೀತಿ ವಿಲನ್ ಬೇಸರವನ್ನ ವ್ಯಕ್ತಪಡಿಸಬಹುದು. ಅದಕ್ಕೋಸ್ಕರವಾಗಿ ಈ ಒಂದು ವಿಚಾರದಲ್ಲಿ ಸದ್ಯಕ್ಕೆ ಸೂಕ್ತವಾದ ತೀರ್ಮಾನ ಮಾಡೋಣ ಅನ್ನೋದ್ರ ಬಗ್ಗೆ ಕೂಡ ಅಮಿತ್ ಶಾ ಅವರು ಹೇಳಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಮುಖ್ಯವಾಗಿ ಜಗದೀಶ್ ಶೆಟ್ಟರ್ ಕ್ಷೇತ್ರ ಆಗಿರ್ಬೋದು ಮತ್ತೆ ಲಕ್ಷ್ಮಣ್ ಸವದಿ ಕ್ಷೇತ್ರ ಆಗಿರ್ಬೋದು ಮತ್ತೆ ಆ ಭಾಗದಲ್ಲಿ ಅಂದ್ರೆ ಏನು ಲಿಂಗಾಯತ ಸಮುದಾಯವನ್ನ ಯಾವ ರೀತಿಯಾಗಿ ಸೆಳೆಯಬೇಕು ಮತ್ತೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ಮತ್ತೆ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ 140ರಿಂದ 150 ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದಷ್ಟು ರೂಟ್ ಮ್ಯಾಪ್ ಅನ್ನ ಅಂದ್ರೆ ಚುನಾವಣೆ ರೂಟ್ ಮ್ಯಾಪ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು, ಅದನ್ನ ಅನುಷ್ಠಾನ ಮಾಡುವಂತದ್ದು, ಅದನ್ನ ಒಂದು ರೀತಿ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಒಂದ್ ಕಡೆಗೆ ಪ್ರಭಾವಿ ಅಂದ್ರೆ ಸಿದ್ದರಾಮಯ್ಯ ಕ್ಷೇತ್ರ ವರ್ಣ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮತ್ತೆ ಕನಕಪುರ ವಿಧಾನಸಭಾ ಡಿ.ಕೆ. ಶಿವಕುಮಾರ್ ಅವರ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿರುವಂತದ್ದು. ಈಗಾಗಲೇ 140 ಅಂದ್ರೆ ಈ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಒಂದ್ ಕಡೆಗೆ ಬಿಜೆಪಿಗೆ ಹಿನ್ನಡೆ ಆಗಿರುವಂತಹ ಒಂದು ವರದಿ ಕೂಡ ಸಭೆಯಲ್ಲಿ ವ್ಯಕ್ತವಾಗಿರುವಂತದ್ದು. ಹೀಗಾಗಿ ಬರ್ತಕ್ಕಂಥ 20 ದಿನಗಳಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರ ಪ್ರಚಾರ ಆಗಿರ್ಬೋದು ಮತ್ತೆ ಬೇರೆ ಬೇರೆ ತಂತ್ರಗಾರಿಕೆ ಮುಖಾಂತರವಾಗಿ ಆಗಿರ್ಬೋದು ಅದನ್ನ ಒಂದ್ ರೀತಿ ರೀಚ್ ಮಾಡುವಂತ ನಿಟ್ಟಿನಲ್ಲಿ ಒಂದ್ ರೀತಿ ಸನ್ನದ್ಧರಾಗಿ ಅನ್ನೋ ಒಂದಷ್ಟು ಸಲಹೆ ಸೂಚನೆಗಳನ್ನ ನಿನ್ನೆ ನಡೆದಂತ ಸಭೆ ಸೂಚನೆ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ನವಿತಾ ಏನು 140 ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರಗಾರಿಕೆ ನರೇಂದ್ರ ಮೋದಿ ಮುಖವನ್ನೇ ತೋರಿಸಿ ಚುನಾವಣೆಗೆ ಹೋಗಬೇಕು. ಯಾಕಂದ್ರೆ ಈಗ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಯಾವುದೇ ನಾಯಕನನ್ನ ಒಂದು ಇವರನ್ನೇ ನಾವು ಮುಖ್ಯ ನೇತೃತ್ವದಲ್ಲಿ ಇಟ್ಕೊಂಡು ನಾವು ಎಲೆಕ್ಷನ್ಗೆ ಹೋಗ್ತೀವಿ ಅಥವಾ ಮತವನ್ನ ಹಾಕ್ತೀವಿ ಅನ್ನುವಂತಹ ಯಾವುದೇ ರೀತಿ ಸಿಚುವೇಶನ್ ಬಿಜೆಪಿಯಲ್ಲಿ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರನ್ನೇ ಇಟ್ಕೊಂಡು ಈಗ ಚುನಾವಣೆಗೆ ಹೋಗ್ಬೇಕು ಅನ್ನುವಂಥದ್ದಾ ಹೇಗೆ? ಖಂಡಿತವಾಗ್ಲೂ ನವಿತಾ, ಈಗ ರಾಜ್ಯದ ನಾಯಕರಲ್ಲಿ ಮೊದಲು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇದ್ರು, ಆದ್ರೆ ಈಗ ಅಧಿಕಾರದಿಂದ ಕೆಳಗಡೆ ಇಳಿದಿದ್ದಾರೆ. ಈಗ ಯಡಿಯೂರಪ್ಪನವರನ್ನ ಇಟ್ಕೊಂಡು ಹೋದ್ರೂ ಕೂಡ ಅಷ್ಟರ ಮಟ್ಟಿಗೆ ಪ್ರಭಾವವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಹೇಳ್ದಂಗೆ ಅಂತಿಮವಾಗಿ ನರೇಂದ್ರ ಮೋದಿ ಅವರ ಮುಖವನ್ನು ಇಟ್ಕೊಂಡು ಚುನಾವಣೆಗೆ ಹೋಗಬೇಕಾಗತ್ತೆ. ಆದ್ರೆ ಎಷ್ಟು ಮಟ್ಟಿಗೆ ಕರ್ನಾಟಕದ ಜನರು ನರೇಂದ್ರ ಮೋದಿ ಅವರಿಗೆ ಒಂದು ರೀತಿ ಒಲವನ್ನ ತೋರ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ನರೇಂದ್ರ ಮೋದಿ ಅವರ ಮುಖಾಂತರವಾಗಿನೇ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಆಗಿರ್ಬೋದು, ಪ್ರಚಾರ ಆಗಿರ್ಬೋದು ಮತ್ತೆ ರೋಡ್ ಶೋ ಆಗಿರ್ಬೋದು, ಹೀಗೆ ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಆಗಿರುವಂತದ್ದು. ಹೀಗಾಗಿ 20 ಕಡೆ ರಾಜ್ಯದ 20 ಕಡೆ ಬೃಹತ್ ಸಮಾವೇಶದ ಮುಖಾಂತರವಾಗಿ ಅಂದ್ರೆ ಗುಜರಾತ್ ಯುಪಿನಲ್ಲಿ ಯಾವ ರೀತಿಯಾಗಿ ರೋಡ್ ಶೋ ಮತ್ತೆ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಆಯೋಜನೆಯನ್ನು ಮಾಡಿದ್ರು, ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ 20 ಕಡೆಗಳಲ್ಲಿ ಆಯೋಜನೆಯನ್ನು ಮಾಡೋದ್ರ ಮುಖಾಂತರವಾಗಿ ನರೇಂದ್ರ ಮೋದಿ ಅವರ ಅಲೆಯಲ್ಲೇ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನ ರಾಜ್ಯದ ನಾಯಕರಿಗೆ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಅದನ್ನ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಮತ್ತೆ ಒಂದಷ್ಟು ಏನು ಸಮುದಾಯದ ಮಠಾಧೀಶಗಳಿಗೂ ಕೂಡ ಮಠಗಳಿಗೆ ಭೇಟಿ ಕೊಡುವಂತ ನಿಟ್ಟಿನಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರು ಆ ಒಂದು ಮಠಗಳಿಗೆ ಮತ್ತೆ ಸಮುದಾಯದ ಭೇಟಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿನೇ ಅವ್ರ ಕಡೆಗೆ ಒಲವನ್ನ ತರಬಹುದು. ಹೀಗಾಗಿ ಈ ತರದ್ದು ಒಂದಷ್ಟು ತಂತ್ರಗಾರಿಕೆ ಬಗ್ಗೆ ಚರ್ಚೆ ಕೂಡ ಆಗಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ರಂಗೇರ್ತಾ ಇದೆ ಚುನಾವಣಾ ಅಖಾಡ. ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡಲಿದ್ದಾರೆ. ಏಪ್ರಿಲ್ 30ಕ್ಕೆ ಚನ್ನಪಟ್ಟಣದಲ್ಲಿ ಮೋದಿ ಕ್ಯಾಂಪೇನ್ ಅನ್ನ ನಡೆಸಲಿದ್ದಾರೆ. ಜೆಡಿಎಸ್ನ ಭದ್ರಕೋಟೆ ಚನ್ನಪಟ್ಟಣದಲ್ಲಿ ಮೋದಿ ಪ್ರಚಾರಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಲಾಗ್ತಾ ಇದ್ದು, ಸಿಪಿ ಯೋಗೇಶ್ವರ್ ಪರ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡ್ತಾರೆ. ಮೋದಿ ಸಮಾವೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗುವ ಸಾಧ್ಯತೆ ಇದೆ. ಚನ್ನಪಟ್ಟಣ ಬಳಿಕ ಮಂಡ್ಯ, ಮೈಸೂರಿನಲ್ಲಿ ಮತಬೇಟೆಯನ್ನ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ಸಿಪಿ ಯೋಗೇಶ್ವರ್ ಪರ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡಲಿದ್ದಾರೆ. ಚನ್ನಪಟ್ಟಣದ ಬಳಿಕ ಮಂಡ್ಯ, ಮೈಸೂರಿನಲ್ಲೂ ಅವರು ಮತಬೇಟೆಯನ್ನ ಮಾಡಲಿದ್ದಾರೆ. ಇದು
ಜೆಡಿಎಸ್ನ ಭದ್ರಕೋಟೆ ಅಂತಾನೆ ಹೇಳುವಂತಹ ಹಿನ್ನೆಲೆಯಲ್ಲಿ ಈಗ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ ನಡೆಸಲಿದ್ದಾರೆ. ಶತಾಯಗತಾಯ ಕಮಲ ಅರಳಿಸಲೇಬೇಕು ಅಂತ ಹೇಳಿ ಬಣ್ಣ ತೊಟ್ಟಿರುವ ಬಿಜೆಪಿ ಈ ಸಲ ಅನೇಕ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ನಡೆಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈಗ ಬರ್ತಾ ಇದ್ದಾರೆ. ಅವರು ಅನೇಕ ಸಭೆ ಸಮಾವೇಶಗಳನ್ನ ನಡೆಸಲಿದ್ದಾರೆ. ಏಪ್ರಿಲ್ 24ರಿಂದ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಮತಬೇಟೆಯನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ರಾಹುಲ್ ಗಾಂಧಿ ಪ್ರಚಾರವನ್ನ ನಡೆಸಲಿದ್ದಾರೆ. ವಿಜಯಪುರ, ಬಾಗಲಕೋಟೆಯಲ್ಲಿ ಚುನಾವಣಾ ಪ್ರಚಾರವನ್ನ ರಾಹುಲ್ ಗಾಂಧಿ ಅವರು ನಡೆಸಲಿದ್ದು, ಅವರು ಏಪ್ರಿಲ್ 24ರಿಂದ ರಾಜ್ಯದಲ್ಲಿ ಪ್ರಚಾರವನ್ನ ಆರಂಭಿಸಲಿದ್ದಾರೆ. ವಿಜಯಪುರ, ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ನಡೆಸಲಿದ್ದಾರೆ. ಏಪ್ರಿಲ್ 25ರಂದು ಕೂಡಲಸಂಗಮಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಲಿದ್ದಾರೆ. ಈ ಮೂಲಕ ಬಿಜೆಪಿ ಲಿಂಗಾಯತ ಮತಬುಟ್ಟಿ ಇದೆಯಲ್ಲ, ಇಲ್ಲಿವರೆಗೂ ಲಿಂಗಾಯತ ಮತಬುಟ್ಟಿ ಏನಿದ್ರು ಕೂಡ ಅದು ಬಿಜೆಪಿ ಅಂತ ಇತ್ತು. ಆದ್ರೆ ಈ ಸಲ ಚೇಂಜಸ್ ಆಗಿದೆ. ಕಾಂಗ್ರೆಸ್ ಇದನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡಿದೆ. ಹಾಗಾಗಿ ಲಿಂಗಾಯತರ ಮತಬುಟ್ಟಿಗೆ ಕೈ ಹಾಕುವಂತಹ ತಂತ್ರವನ್ನ ಕಾಂಗ್ರೆಸ್ ಮಾಡಿದೆ. ಕೂಡಲ ಸಂಗಮಕ್ಕೆ ತೆರಳಿದ್ದಾರೆ. ಏಪ್ರಿಲ್ 25ರಂದು ರಾಹುಲ್ ಗಾಂಧಿ ಅವರು ಅಲ್ಲಿ ಭೇಟಿಯನ್ನ ಕೊಟ್ಟು ಲಿಂಗಾಯತ ಮತಗಳನ್ನು ಸೆಳೆಯುವಂತಹ ಕಾರ್ಯತಂತ್ರವನ್ನು ಕಾಂಗ್ರೆಸ್ನಲ್ಲಿ ಮಾಡಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ರಾಹುಲ್ ಗಾಂಧಿ ಅವರು ಏಪ್ರಿಲ್ 24ರಿಂದ ಪ್ರಚಾರವನ್ನ ನಡೆಸಲಿದ್ದು, ಬೇರೆ ಬೇರೆ ಕಡೆಗಳಲ್ಲಿ ಸಮಾವೇಶವನ್ನ ನಡೆಸಲಿದ್ದಾರೆ. 224 ಕ್ಷೇತ್ರಗಳಲ್ಲಿ ನಾಮಪತ್ರ ಹಾಕಿದ್ದೆಷ್ಟು ಅಭ್ಯರ್ಥಿಗಳು, ಪಕ್ಷವಾರು ಅಂಗೀಕಾರ ಆಗಿದ್ದಿಷ್ಟು, ತಿರಸ್ಕಾರ ಆಗಿದ್ದಿಷ್ಟು, ಎಷ್ಟು ಕ್ಷೇತ್ರದ ನಾಮಪತ್ರ ಪರಿಶೀಲನೆ ಬಾಕಿ ಉಳಿದಿವೆ, ಇವೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ನಾಮಪತ್ರ ಆಗಿದೆ. ಎಷ್ಟು ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ? ನ್ಯೂಸ್ 18ಗೆ ಸಿಕ್ಕಿದೆ ನಾಮಪತ್ರಗಳ ಅಂಗೀಕಾರದ ಸ್ಪಷ್ಟ ಲೆಕ್ಕ. 224 ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸಿದವರ ಪೈಕಿ 4989 ಕ್ರಮಬದ್ಧವಾಗಿದೆ. ಸವದತ್ತಿ, ಔರಾದ್, ಹಾವೇರಿ, ರಾಯಚೂರು, ಶಿವಾಜಿನಗರ ಇನ್ನೂ ಕೂಡ ಬಾಕಿ ಇದೆ. ಕ್ರಮಬದ್ಧ ನಾಮಪತ್ರ 4989 ಆದರೆ ಬಿಜೆಪಿಯಲ್ಲಿ 219, ಕಾಂಗ್ರೆಸ್ನಲ್ಲಿ 218, ಜೆಡಿಎಸ್ನಲ್ಲಿ ಇನ್ನು 207 ನಾಮಪತ್ರಗಳು ಅಂಗೀಕಾರ ಆಗಿದೆ. ಎಪಿಯಲ್ಲಿ 207, ಬಿಎಸ್ಪಿಯಲ್ಲಿ 135, ಸಿಪಿಎಂ ಅಲ್ಲಿ 4, ಪಕ್ಷೇತರರು 1334 ಅಂಗೀಕಾರ ಆಗಿರೋದನ್ನ ಗಮನಿಸಬಹುದು. ಮಾನ್ಯತೆ ರಹಿತ ಪಕ್ಷಗಳು 720 ಆದರೆ ಬಿಎಸ್ಪಿಯಲ್ಲಿ 135, ಸಿಪಿಎಂ 4, ಪಕ್ಷೇತರರು 1334 ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಚಾಮರಾಜನಗರ ಜಿಲ್ಲೆಯಲ್ಲಿ ಬಿವೈ ವಿಜಯೇಂದ್ರ ಭರ್ಜರಿ ಮತಶಿಕಾರಿ ನಡೆಸಿದ್ದಾರೆ. ಹನೂರು ನಂತರ ಕೊಳ್ಳೇಗಾಲದ ಬಿಜೆಪಿ ಅಭ್ಯರ್ಥಿ ಎನ್ ಮಹೇಶ್ ಪರ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಬೈಕ್ ರ್ಯಾಲಿ ಮೂಲಕ ನೂರಾರು ಕಾರ್ಯಕರ್ತರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಎನ್ ಮಹೇಶ್ ಪರ ಭರ್ಜರಿ ರೋಡ್ ಶೋವನ್ನ ನಡೆಸಿ ಮತಯಾಚನೆಯನ್ನ ಮಾಡಿದ್ದಾರೆ. ಇನ್ನು ವರುಣಾದಲ್ಲಿ ಸೋಮಣ್ಣ ಗೆಲುವಿಗೆ ಪ್ರಾಮಾಣಿಕವಾಗಿ ನಾನು ಶ್ರಮಿಸ್ತೇನೆ, ಸೋಮಣ್ಣ ಪರ ದೇವರು ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಹನೂರಲ್ಲಿ ಮಾತಾಡಿದವರು, ನಾನು ವರುಣಾದಲ್ಲಿ ಪ್ರಚಾರ ಮಾಡ್ತೀನಿ, ಯಾರೇ ಅಭ್ಯರ್ಥಿ ಆದ್ರೂ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಅಂತ ಪಕ್ಷದ ಪ್ರಮುಖರಿಗೆ ತಿಳಿಸಿದ್ದೇನೆ ಅಂತ ಹೇಳಿದ್ರು. ಈಗ ಸೋಮಣ್ಣ ಅವರು ಅಲ್ಲಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಸೋಮಣ್ಣ ಮತ್ತು ವಿಜಯೇಂದ್ರ ಮತ್ತು ಬಿಎಸ್ವೈ ಹೀಗೆ ಅವರ ನಡುವಿನ ಮುನಿಸು ಈಗ ಕಡಿಮೆ ಆದ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮೊನ್ನೆ BS ಯಡಿಯೂರಪ್ಪ ಅವರ ಹತ್ರ ಹೋಗಿ ಸೋಮಣ್ಣ ಅವರು ನನ್ನ ಬಗ್ಗೆ ಪ್ರಚಾರವನ್ನ ಮಾಡಬೇಕು ಅಂತ ಕೇಳ್ಕೊಂಡಿದ್ರು, ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಪ್ರಾಮಾಣಿಕವಾಗಿ ದೇವ್ರ ಮೆಚ್ಚೋ ರೀತಿಯಲ್ಲಿ ನಮ್ಮ ಪ್ರಮುಖರಿಗೆ ನೋಡ್ರಿ ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು, ಸೋಮಣ್ಣವರು ವರ್ಣ ಬರಬೇಕು ಅಂತಕ್ಕಂಥದ್ದು ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಶ್ರಮವನ್ನು ಹಾಕಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಎಲ್ಲರೂ ಕೂಡ ಶ್ರಮವನ್ನು ಹಾಕ್ತಾ ಇದ್ದಾರೆ. ನನಗೂ ಈ ಮಾಹಿತಿ ಕಿವಿಗೆ ಬಿತ್ತು. ನಿನ್ನೆ ರುದ್ರೇಶ್ಗೂ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದೆ. ಅವ್ರಿಗೆ ಯಾರು ಅಂತಲೂ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಇವೆಲ್ಲ ಹೂವಾಪಗಳು, ಅದಕ್ಕೆ ನಾವು ಉತ್ತರ ಕೊಡೋಕೆ ಹೋಗಲ್ಲ. ನಾನು ಮಾತ್ರ ಪ್ರಾಮಾಣಿಕವಾಗಿ ದೇವ್ರ ಮೆಚ್ಚೋ ರೀತಿಯಲ್ಲಿ ನಮ್ಮ ಶಿವಮೊಗ್ಗದ ಭದ್ರಾವತಿಯಲ್ಲಿ ಯುವಕನ ಬರ್ಬರ ಹತ್ಯೆ ನಡೆದಿದ್ದು, ಸಾಯಿನಗರದ ನವೀನ್ ಕುಮಾರ್ 22 ವರ್ಷದ ಯುವಕ ಕೊಲೆಯಾಗಿದ್ದಾನೆ. ಇದು ಚೂರಿಯಿಂದ ಹತ್ಯೆಗೆ ಇದು ಹಲ್ಲೆ ನಡೆಸಿ ಪರಾರಿಯಾಗಿದೆ ಒಂದು ಗುಂಪು.
ಹೊಸಮನೆ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ಶವ ರವಾನಿಸಲಾಗಿದ್ದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ದ್ವೇಷಕ್ಕಾಗಿ ಈ ಹತ್ಯೆಯನ್ನ ಮಾಡಲಾಗಿದೆಯಾ ಅಥವಾ ವೈಯಕ್ತಿಕ ಕಾರಣವಾ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ಶವವನ್ನು ರವಾನಿಸಲಾಗಿದೆ. ಭದ್ರಾವತಿ ಸರ್ಕಾರಿ ಆಸ್ಪತ್ರೆ ಎದುರು ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಈ ಹಿಂದೆ ಗಾಂಜಾ ಕೇಸ್ನಲ್ಲಿ ನವೀನ್ ಕುಮಾರ್ ಆರೋಪಿಯಾಗಿದ್ದ ಸಾದತ್ ಸುಹೆಲ್ ಗ್ಯಾಂಗ್ನಿಂದ ಈ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ಈ ಗುಂಪು ಈ ಕೃತ್ಯ ನಡೆಸೋದಕ್ಕೆ ಅಂದ್ರೆ ವೈಯಕ್ತಿಕ ಏನಾದರೂ ದ್ವೇಷಗಳು ಇತ್ತ, ಕಾರಣಗಳಿತ್ತ, ಪ್ರಾಥಮಿಕ ತನಿಖೆಯಲ್ಲಿ ಏನು ಮಾಹಿತಿ ಲಭ್ಯ ಆಗಿದೆ? ಈಗ ನವಿತಾ ಭದ್ರಾವತಿಯ ಏನು ಹೊಸಮನೆ ಠಾಣೆ ಸರೌಂಡಿಂಗ್ ಅಲ್ಲಿ ಒಂದು ರಾತ್ರಿ ಕೊಲೆ ನಡೆದಿರುತ್ತೆ. ಈ ಕೊಲೆ ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಒಂದು ವೈಯಕ್ತಿಕ ದ್ವೇಷದಿಂದಲೇ ನಡೆದಿರಬಹುದು ಅಂತ ಹೇಳಿ ಶಂಕೆ ವ್ಯಕ್ತ ಆಗ್ತದೆ. ಯಾಕಂದ್ರೆ ನವೀನ್ ಎಂಬಾತ ಏನು ಗಾರೆ ಕೆಲಸ ಮಾಡ್ಕೊಂಡು ಆ ಭಾಗದಲ್ಲಿ ವಾಸ ಆಗಿರ್ತಾನೆ. ಒಂದು ಮೊಬೈಲ್ ಅನ್ನ ಸಾದತ್ಗೆ ರಿಪೇರಿಗಾಗಿ ಅಂದ್ರೆ ಅಡ ಇಟ್ಟಿರ್ತಾನೆ. ಅಡ ಇಟ್ಟಾಗ ಆತ ವಾಪಸ್ ಪಡೆಯುವಾಗ ಒಂದು ರೀತಿಯಲ್ಲಿ ಅವರಿಬ್ಬರ ಮಧ್ಯೆ ಒಂದು ಗಲಾಟೆ ಕೂಡ ನಡೆಯುತ್ತೆ, ವಾಗ್ವಾದ ನಡೆಯುತ್ತೆ. ಆತ ಮೊಬೈಲ್ ಕೊಡೋದನ್ನ ಲೇಟ್ ಮಾಡಿರ್ತಾರೆ. ಈ ಮಧ್ಯೆ ಗಲಾಟೆ ಜೋರಾಗಿರುತ್ತೆ. ಸಾದತ್ ಜೊತೆ ಇನ್ನಷ್ಟು ಜನರು ಸೇರ್ಕೊಂಡು ಆತ ನವೀನ್ ಮೇಲೆ ಹಲ್ಲೆನ ಮಾಡ್ತಾರೆ. ಈ ವೇಳೆ ಅರುಣ್ ಕೂಡ ಇರ್ತಾರೆ. ಅರುಣ್ ಆ ವೇಳೆ ಅಂದ್ರೆ ಅರುಣ್ ನವೀನ್ ಅವರ ಸ್ನೇಹಿತ ಆಗಿರ್ತಾನೆ. ಆನಂತರ ಅವನು ಅರುಣ್ ಓಡು ಹೋಗ್ತಾನೆ ಅಲ್ಲಿಂದ. ಬೆನ್ನಿಗೆ ಬಂದು ಸಾದತ್ತು ಚೂರಿಯನ್ನ 2 ಬಾರಿ ಇರ್ತಾನೆ. ಅದಾದ ನಂತರ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಂತ ನವೀನ್ ಅನ್ನ ಆಸ್ಪತ್ರೆಗೆ ಕರೆತರುವ ಮಾರ್ಗ ಮಧ್ಯದಲ್ಲೇ ಆತ ಸತ್ತು ಹೋಗ್ತಾನೆ. ಇದನ್ನ ಪೊಲೀಸರು ಕೂಡ ತೀವ್ರವಾಗಿ ತನಿಖೆಯನ್ನ ಮಾಡ್ತಾ ಇದ್ದು ಈಗ ಅಲ್ಲಿ ಏನು ಸರೌಂಡಿಂಗ್ ಅಲ್ಲಿ ಅಂದ್ರೆ ಆಸ್ಪತ್ರೆ ಸುತ್ತಮುತ್ತ ಒಂದಿಷ್ಟು ಅಂದ್ರೆ CRPF ಯೋಧರನ್ನ ನಿಯೋಜನೆ ಮಾಡುತ್ತೆ. ಹಾಗೆ KSRP ತುಕಡಿಯನ್ನ ಕೂಡ ನಿಯೋಜನೆ. ಇದರಿಂದ ಕೆಲ ಕಾಲ ಒಂದಿಷ್ಟು ಗೊಂದಲ ಕೂಡ ಅಲ್ಲಿ ಉಂಟಾಗುತ್ತೆ. ಅದನ್ನೆಲ್ಲನ್ನು ಪರಿಹಾರ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಇದಾದ ನಂತರ ಬಿಜೆಪಿಯ ಮುಖಂಡರು ಕೂಡ ಅಲ್ಲಿಗೆ ಭಾಗಿಯಾಗ್ತಾರೆ. ಆದ್ರೆ ಇದು ವೈಯಕ್ತಿಕ ದ್ವೇಷ ಅಂತ ತಿಳಿದ ಮೇಲೆ ಅಲ್ಲಿಂದ ಎಲ್ಲರೂ ಕೂಡ ಮನೆಗೆ ತೆರಳುತ್ತಾರೆ ಅಂತಾನೆ ಹೇಳ್ಬೋದು. ಈ ನವೀನ್ ಅನ್ನ ನೋಡ್ತಾ ಹೋದ್ರೆ ನವೀನ್ ಆತ 2-3 ಕೇಸಲ್ಲಿ ಕೂಡ ಇದ್ದ. ಆತ ಗಾಂಜಾ ಕೇಸಲ್ಲಿ ಕೂಡ 2 ಬಾರಿ ಪೊಲೀಸ್ ಮೆಟ್ಟಿಲನ್ನ ಏರಿದ್ದ ಅಂತ ಹೇಳಿ ಈಗ ಬರ್ತಾ ಇದೆ. ಆದ್ರೆ ಇದು ವೈಯಕ್ತಿಕ ದ್ವೇಷದಿಂದ ಆದ ಕೊಲೆ ಅಂತ ಕೂಡ ಈಗ ತನಿಖೆಯಿಂದ ಹೊರ ಬರ್ತಾ ಇದೆ. ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ರಂಜಾನ್ ಪ್ರಯುಕ್ತ ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಮೈಸೂರು ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಲಾಗಿದೆ. ಇವತ್ತು ಬೆಳಗ್ಗೆ 8:30ರಿಂದ ಬೆಳಗ್ಗೆ 11 ಗಂಟೆವರೆಗೆ ಈ ಭಾಗದಲ್ಲಿ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಪೊಲೀಸರು ಮಾರ್ಗ ಬದಲಾವಣೆಯನ್ನ ಮಾಡಿದ್ದಾರೆ. ಮೈಸೂರು ಬ್ಯಾಂಕ್ನಿಂದ ಟೌನ್ ಹಾಲ್ ಕಡೆಗೆ ಬರುವ ವಾಹನಗಳು ಕಿಮ್ಕೋ ಜಂಕ್ಷನ್ನಲ್ಲಿ ಎಡ ತಿರುವು ಪಡೆದು ಅಲ್ಲಿಂದ ವಿಜಯನಗರದ ಮೂಲಕ ಸಂಚರಿಸಬಹುದು. ಟೌನ್ ಹಾಲ್ ಕಡೆಯಿಂದ ಮೈಸೂರು ಕಡೆಗೆ ಬರುವ ವಾಹನಗಳು BGS ಫ್ಲೈಓವರ್ ಕೆಳಗಡೆ ಸರ್ವಿಸ್ ರಸ್ತೆಯನ್ನು ಬಳಸಿಕೊಂಡು ಶಿರ್ಸಿ ಜಂಕ್ಷನ್ನಲ್ಲಿ ಬಲ ತಿರುವು ಪಡ್ಕೊಂಡು ಜೆಜೆನಗರ, ಟ್ಯಾಂಕ್ ಬಂಡ್ ರಸ್ತೆ, ಮಿನಿವಿಲ್ ಜಂಕ್ಷನ್, ಹುಣಸೆಮರ ಜಂಕ್ಷನ್ ಮೂಲಕ ಸಂಚರಿಸುವಂತೆ ಸಾರ್ವಜನಿಕರಲ್ಲಿ ಸಂಚಾರಿ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. ದೇಶದ 8 ರಾಜ್ಯಗಳಲ್ಲಿ ಕೋವಿಡ್ ಮುನ್ನೆಚ್ಚರಿಕೆ ಘೋಷಣೆಯಾಗಿದೆ. ಉತ್ತರ ಪ್ರದೇಶ, ಕೇರಳ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಪಶ್ಚಿಮ ಬಂಗಾಳ, ಹರಿಯಾಣ ಮತ್ತು ದೆಹಲಿ ಸೇರಿದಂತೆ 8 ರಾಜ್ಯಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಳ ಆಗ್ತಿದೆ. ಹೀಗಾಗಿ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಸಭೆಯನ್ನ ಮಾಡಿ ಅಲರ್ಟ್ ಅನ್ನ ಘೋಷಿಸಿದ್ದಾರೆ. ಈಗಾಗಲೇ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನಜಾಗೃತಿ, ಸರ್ಕಾರ ಜಾಗೃತವಾಗಿರೋದಕ್ಕೆ ಸಂದೇಶವನ್ನು ರವಾನಿಸಲಾಗಿದೆ. ನಿನ್ನೆ ಒಂದೇ ದಿನ 10,262 ಪ್ರಕರಣಗಳು ದೇಶದಲ್ಲಿ ದಾಖಲಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಮಾರುಕಟ್ಟೆ ಮೌಲ್ಯ ಇರುವಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿಯ 2023ರ 4ನೇ ತ್ರೈಮಾಸಿಕದ ನಿವ್ವಳ ಲಾಭ 19,299 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಹಿಂದಿನ ವರ್ಷದ ಇದೇ ಅವಧಿಯಲ್ಲಿ 16,203 ಕೋಟಿ ರೂಪಾಯಿ ಲಾಭ ಬಂದಿತ್ತು. ಪ್ರಸಕ್ತ ಹಣಕಾಸು ವರ್ಷದ 3ನೇ ತ್ರೈಮಾಸಿಕದಲ್ಲಿ 15,792 ಕೋಟಿ ರೂಪಾಯಿ ದಾಖಲಿಸಿತ್ತು. 4ನೇ ತ್ರೈಮಾಸಿಕದಲ್ಲಿ ತೈಲ ಮತ್ತು ಅನಿಲ ವಿಭಾಗದಿಂದ ಆದಾಯವು ವರ್ಷದಿಂದ ವರ್ಷಕ್ಕೆ ದ್ವಿಗುಣಗೊಂಡಿದೆ ಅಂತ ರಿಲಯನ್ಸ್ ಹೇಳಿದೆ.
ಇನ್ನು ರಿಲಯನ್ಸ್ ಜಿಯೋ ಇನ್ಫೋಕಾಮ್ನಲ್ಲಿ ಈ ತ್ರೈಮಾಸಿಕದಲ್ಲಿ 4,716 ಕೋಟಿ ನಿವ್ವಳ ಲಾಭವನ್ನು ವರದಿ ಮಾಡಿದೆ. ಇದು ಹಿಂದಿನ ವರ್ಷದ ಅವಧಿಗಿಂತ ಶೇಕಡಾ 13ರಷ್ಟು ಹೆಚ್ಚಾಗಿದೆ. ಈ ಬಗ್ಗೆ ರಿಲಯನ್ಸ್ ಮುಖ್ಯಸ್ಥ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಮುಖೇಶ್ ಅಂಬಾನಿ ಮಾತನಾಡಿ, ರಿಲಯನ್ಸ್ನ ಗಮನಾರ್ಹ ಹೂಡಿಕೆಗಳು ಮತ್ತು ನವೀಕರಿಸಬಹುದಾದ ಇಂಧನ ವಿಭಾಗದಲ್ಲಿನ ಕಾರ್ಯತಂತ್ರದ ಪಾಲುದಾರಿಕೆಗಳು ಮುಂಬರುವ ವರ್ಷಗಳಲ್ಲಿ ಭಾರತ ಮತ್ತು ಪ್ರಪಂಚದ ಇಂಧನ ಸನ್ನಿವೇಶವನ್ನೇ ಪರಿವರ್ತಿಸಲು ಸಹಾಯ ಮಾಡುತ್ತೆ ಅಂತ ನಾನು ನಂಬ್ತೇನೆ ಅಂತ ಹೇಳಿದರು. $4,716 ಕೋಟಿ ನಿವ್ವಳ ಲಾಭವನ್ನ ಈ ಸಲ ವರದಿ ಮಾಡಲಾಗಿದೆ. ಜಿಯೋ ಇನ್ಫೋಕಾಮ್ನಲ್ಲಿ ಹಿಂದಿಗಿಂತ ಶೇಕಡಾ 13ರಷ್ಟು ಲಾಭ ಹೆಚ್ಚಳ ಆಗಿದೆ ಅನ್ನುವ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದ್ದು, ನಿವ್ವಳ ಲಾಭವು 19,299 ಕೋಟಿ ರೂಪಾಯಿ ಏರಿಕೆಯಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಮೌಲ್ಯ ಇರುವಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ತನ್ನ 2023ರ 4ನೇ ತ್ರೈಮಾಸಿಕದ ನಿವ್ವಳ ಲಾಭದ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಹಂಚಿಕೊಂಡಿದೆ. 4ನೇ ತ್ರೈಮಾಸಿಕದಲ್ಲಿ ತೈಲ ಮತ್ತು ಅನಿಲ ವಿಭಾಗದಿಂದ ಆದಾಯವು ವರ್ಷದಿಂದ ವರ್ಷಕ್ಕೆ ದ್ವಿಗುಣ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಮುಖೇಶ್ ಅಂಬಾನಿ ಹಂಚಿಕೊಂಡಿದ್ದಾರೆ. ಬ್ಯಾಕ್ ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಕಾಂಗ್ರೆಸ್ನವರು ಕೇವಲ ಗ್ಯಾರಂಟಿಗಳನ್ನ ಕೊಡ್ತಾರೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ. 2013ರಲ್ಲಿ 10 ಕೆಜಿ ಕೊಡ್ಲಾಗಿತ್ತು. ಆಮೇಲೆ 2014ರಲ್ಲಿ 5 ಕೆಜಿಗೆ ಅದನ್ನ ಇಳಿಸಿದ್ರಿ. ಈಗ ಮತ್ತೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ಜನರು ನಿಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಕನಪಳ್ಳಿಯ ಶರಣಪ್ಪ ಅರಕೇರಿ ಎಂಬ ಯುವಕ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾನೆ. ಈ ಚುನಾವಣೆಯಲ್ಲಿ ನೀವು ಆರಿಸಿ ಬಂದರೆ ಯುವಕರಿಗೆ ಉಚಿತ ತರಬೇತಿ, ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿ ಅಂತ ಪತ್ರ ಬರೆದಿದ್ದಾನೆ. ಕೊಪ್ಪಳದ ಆಪ್ ಅಭ್ಯರ್ಥಿ ಮೂಲಕ ಅರವಿಂದ್ ಕೇಜ್ರಿವಾಲ್ಗೆ ಯುವಕ ಶರಣಪ್ಪ ಅರಕೇರಿ ಪತ್ರ ಕಳುಹಿಸಿದ್ದಾನೆ. ಪ್ರಧಾನಿ ಮೋದಿ ಇದೇ ತಿಂಗಳಲ್ಲಿ ಕೋಲಾರದಲ್ಲಿ ಬೃಹತ್ ಚುನಾವಣಾ ರ್ಯಾಲಿಯಲ್ಲಿ ಭಾಗಿಯಾಗಲಿದ್ದಾರೆ. ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಪ್ರಧಾನಿ ಮತಯಾಚನೆ ನಡೆಸಲಿದ್ದಾರೆ. ಕೋಲಾರ ತಾಲೂಕಿನ ಕೆಂದಟ್ಟಿ ಬಳಿ ಸುಮಾರು 20 ಎಕರೆ ಪ್ರದೇಶವನ್ನು ಸಮತಟ್ಟು ಮಾಡುವ ಕೆಲಸ ನಡೀತಾ ಇದ್ದು, 25ಕ್ಕೂ ಹೆಚ್ಚು ಜೆಸಿಬಿಗಳ ಸಹಾಯದಿಂದ ಸಮಾವೇಶಕ್ಕೆ ಮೈದಾನದಲ್ಲಿ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. ರಾಮನಗರ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಹಿನ್ನೆಲೆಯಲ್ಲಿ ಇವತ್ತು ಮೊದಲ ಬಾರಿಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ರಚಾರ ನಡೆಸಲಿದ್ದಾರೆ. ಪುತ್ರನ ಪರವಾಗಿ ಕುಮಾರಸ್ವಾಮಿ ಮತಯಾಚನೆ ಮಾಡಲಿದ್ದು, ರಾಮನಗರ ವಿಧಾನಸಭಾ ಕ್ಷೇತ್ರದ ಹಲವು ಗ್ರಾಮಗಳಿಗೆ ಭೇಟಿ ಕೊಡಲಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ತಿರುಗೇಟು ಕೊಡೋದಕ್ಕೆ ಎಚ್ಡಿಕೆ ಅಖಾಡಕ್ಕಿಳಿಯಲಿದ್ದಾರೆ. ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೂ ಕುಮಾರಸ್ವಾಮಿ ಪ್ರಚಾರವನ್ನ ನಡೆಸಲಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ವಿ ಸೋಮಣ್ಣ ಸ್ಪರ್ಧಿಸಿರುವ ವರುಣಾ ಕ್ಷೇತ್ರ ಜಿದ್ದಾಜಿದ್ದಿನಿಂದ ಕೂಡಿದೆ. ಇಂದು ವರುಣಾದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ನಡೆಸಲಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ ಭೇಟಿ ನಡೆಸಲಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.